ಮಗಳನ್ನು ಶಾಲೆಯಿಂದ ಕರೆದುಕೊಂಡು ಬರಲು ಹೋದಾಗ ಬ್ಯಾಗ್ನಲ್ಲಿದ್ದ ಹಣ ಠಾಣೆಗೆ ಒಪ್ಪಿಸಿ ಮಾನವೀಯತೆ ಮೆರೆದಿದ್ದಾರೆ. ಹೌದು, ಇದು ಚಳ್ಳಕೆರೆ ನಗರದ SRS ಕಾಲೇಜ್ ಬಳಿ ನಗರಮೀರ ಗ್ರಾಮದ ಕಾಂಗ್ರೆಸ್ ಮುಖಂಡ ರಂಗನಾಥ್ ಇವರು ಮಗಳನ್ನು ಶಾಲೆಯಿಂದ ಕರೆದುಕೊಂಡು ಬರಲು ಹೋದಾಗ ಶಾಲಾ ಗೇಟ್ ಬಳಿ ಅನಾಥವಾಗಿ ಬ್ಯಾಗ್ ಬಿದ್ದಿರುವುದನ್ನು ಕಂಡು ತೆರೆದು ನೋಡಿದಾಗ 50,000 ರೂಪಾಯಿ ಹಣ ಇರುವುದು ಕಂಡು ತಕ್ಷಣ ಬ್ಯಾಗ್ ಸಮೇತ ಪೊಲೀಸ್ ಠಾಣೆಗೆ ಬ್ಯಾಗ್ ಒಪ್ಪಿಸಲು ಬಂದಿದ್ದಾರೆ. ನಗರದ ಗೋವರ್ಧನ ಎಂಬುವರು ಸಹ ಮಗಳನ್ನು ಶಾಲೆಯಿಂದ ಕರೆದುಕೊಂಡು ಹೋಗಲು ಬಂದಾಗ ಹಣದ ಬ್ಯಾಗ್ ಇಳಿಸಿಕೊಂಡು ಹೋಗಿದ್ದಾರೆ ಎನ್ನಲಾಗಿದೆ. ರಂಗನಾಥ್ ಇವರಿಗೆ ಹಣದ ಬ್ಯಾಗ್ ಸಿಕ್ಕಿದ್ದು ಠಾಣೆ ಬಳಿ ಹೋಗಿದ್ದಾರೆ ಎಂಬ ಮಾಹಿತಿ ತಿಳಿದು ಠಾಣೆ ಬಳಿ ಬಂದಿದ್ದಾರೆ. ಹಣ ಕಳೆದುಕೊಂಡ ವ್ಯಕ್ತಿ ಹಾಗೂ ಹಣ ಬ್ಯಾಗ್ ಸಿಕ್ಕ ವ್ಯಕ್ತಿ ಇಬ್ಬರು ಸಹ ಠಾಣೆ ಮುಂದೆ ಇದ್ದಾರೆ. ಕಾಂಗ್ರೆಸ್ ಮುಖಂಡ ರಂಗನಾಥ್ ಪೊಲೀಸ್ ಠಾಣೆಗೆ ಹಣ ಒಪ್ಪಿಸಿ ಮಾನವೀಯತೆ ಮೆರೆದಿದ್ದು ಸಾರ್ವಜನಿಕರಿಂದ ಹಾಗೂ ಪೊಲೀಸ್ ಇಲಾಖೆಯಿಂದ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಅಲ್ಲ ಅವನ್ನೇನು ತೆಗಿಬೇಡ, ಒಂದು ನಿಮಿಷ ಇವ್ರು ಜೀರೋದಾಗ ಇರ್ತಾವೆ ಅವನ್ನ ಹೇಳ್ತೀವಿ. ನಾನು SR ಸ್ಕೂಲಲ್ಲಿ ನನ್ನ ಮಗಳು ಕರ್ಕೊಂಬರ್ಬೇಕು ಹೋಗ್ತಾರೆ. ಆ ಗೇಟ್ ಹತ್ರ ಈ ಬ್ಯಾಗ್ ಬಿದ್ದಿತ್ತು. ಈ ಬ್ಯಾಗ್ನಲ್ಲಿ ನನ್ನ ಮಗಳು ಕಳಿಸಿ ನೋಡಿದಾಗ ಇದರ ದುಡ್ಡೈತೆ ಅಂದು ಶಿವರಾಜ್ ಸರ್ ಸಬ್ ಇನ್ಸ್ಪೆಕ್ಟ್ರ್ ನಂಬರ್ ಇತ್ತು. ನಾನು ಫೋನ್ ಮಾಡಿದೆ, ಅವ್ರು ಫೋನ್ ತೆಗಿಲಿಲ್ಲ. ಮತ್ತು ನಾನಿಲ್ಲಿ ಸ್ಟೇಷನಿಗೆ ಕೊಡೋಕ್ಕೆ ಬಂದಿದ್ದೀನಿ. ಇದರಲ್ಲಿ 50 ಬಂದೆ. ನಾನು 4:05 ಮನೆ ಬಿಟ್ಟೆ. ಒಂದು 5 ನಿಮಿಷದೊಳಗೆ ಕಾರ್ನಾಗ ಬಂದೆ. ಆಗ ಬಂದಾಗ ಹೋಗ್ಬೇಕಾರಿರಲಿಲ್ಲ, ಬರ್ಬೇಕಾದ್ರೆ ಕ್ಲಾಸಲ್ಲಿ ಬಿದ್ದಿತ್ತು. ಯಾರಾಗ ಉದಿಸ್ಕೊಂಡಾಗಾರ ಅಂತ ಇದು ಮಾಡಿದೆ. ಆ ದುಡ್ಡಿರೋದ್ರಿಂದ ಸ್ಟೇಷನಿಗೆ ಕೊಡೋಣ ಅಂತ ಬಂದೆ. ಇಲ್ಲ ಮಾಮೂಲು ರೆಕಾರ್ಡ್ಸ್ ಇದ್ದಿದ್ರೆ ನಾನು ಅಲ್ಲಿ ಸ್ಕೂಲ್ ಹತ್ರ ಕೊಟ್ಟು ಬರ್ತಿದ್ದೆ. ಈಗ ಅಕಸ್ಮಾತ್ ಯಾರನ್ನ ದುಡ್ಡು ಜಾಸ್ತಿ ಇತ್ತು, ಹಂಗೆ ನಾನೆಲ್ಲ ಕೊಟ್ಟು ಬಂದಿದ್ದರೆ ಜಾಸ್ತಿ ಇತ್ತು, ಅವರೇ ತಗೊಂಡು ಕೊಟ್ಟರು ಅನ್ಕೊಳ್ಳೋದಕ್ಕೋಸ್ಕರ ನಾನು ಸಬ್ ಇನ್ಸ್ಪೆಕ್ಟ್ರ್ ಮುಖಾಂತರ ಇದನ್ನು ಓಪನ್ ಮಾಡ್ಬೇಕಂತಿದ್ದೆ. ಅದಕ್ಕೆ ನಾನು ಇದನ್ನು ಈ ಸ್ಟೇಷನ್ ಹತ್ರ ತಂದಿದ್ದೆ. ನಿಮ್ಮ ಹೆಸರು? ರಂಗನಾಥ್, ಕಾಂಗ್ರೆಸ್ ಲೀಡ್ರು, ನಗರಂಗೇರಿ. ನನ್ನ ಮಗಳು ಅಲ್ಲೇ SRSನಾಗ